ಎಲ್ಲಿದೆ ಸೇನೆ? ಬರಲಿ ಸಮಯ, ಬರಲಿ ಬರಲಿ. ಅಪ್ಪಯ್ಯ, ಈ ಕಾಲಕ್ಕೆ ಒಂದೆರಡು ಮಾತಿಗೆ ಅವಕಾಶವಿದೆ. ಏನಯ್ಯ, ಹೇಳು ಹೇಳು. ವರ್ತಮಾನ ಕಾಲದಲ್ಲಿ ನಮ್ಮ ಪುರದ ಸ್ಥಿತಿಗತಿಯನ್ನು ಅರಿಯದವನೇನು ಅಲ್ಲ. ನಿಜ. ನಿಮ್ಮ ಕುಮಾರನಾದಂತಹ ಹಿರಣ್ಯ. ಸರಿ ಸರಿ. ಈ ಕಾಲಕ್ಕೆ ಏನೋ ಒಂದು ರೀತಿಯಾದಂತಹ ಬದಲಾವಣೆ ನಿಜ ನಿಮ್ಮಲ್ಲಿ ಕಾಣುತ್ತಾ ಇದ್ದೇನೆ. ನೀವು ಯಾರು, ನಿಮ್ಮದಾದಂತಹ ಯೋಗ್ಯತೆ ಏನು ಎನ್ನುವಂಥದ್ದು ತ್ರಿಜಗದಲ್ಲಿಯೂ ಎಲ್ಲರೂ ತಿಳಿದಂಥದ್ದು. ನಿಜ. ಒಂದು ಕಾಲದಲ್ಲಿ ಹೇಳ ಹೆಸರಿಲ್ಲದ ಹಾಗೆ ಹೋಗಿದ್ದಂತಹ ದಾನವ ಕುಲಕ್ಕೆ ನೆಲೆಯನ್ನು ಕಲ್ಪಿಸಿಕೊಟ್ಟವರು ಈ ದಾನವರ ಸಮುದಾಯದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನು ಹಾಡಿದವರು ಈ ವರ್ತಮಾನ ಕಾಲದಲ್ಲಿ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪಯ್ಯ ಎಂದು ಹೇಳುವುದಕ್ಕೆ ನನಗೆ ಬಹಳ ಹೆಮ್ಮೆಯಾಗುತ್ತಾ ಇದೆ. ಆದರೆ ಈ ಕಾಲಕ್ಕೆ ನೀವು ಒಂದು ರೀತಿಯಾದಂತಹ ಭ್ರಮೆಗೆ ಒಳಗಾಗಿದ್ದೀರೋ ಅಂತ ನನಗನ್ನಿಸುತ್ತಾ ಇದೆ ಅಪ್ಪಯ್ಯ. ಹೌದು ಹೌದು ಅಪ್ಪಯ್ಯ, ಈ ಸಮುದ್ರ ಮಧ್ಯದಲ್ಲಿ ಬರುತ್ತಿರುವಂತಹ ಮಹೇಂದ್ರ ಪಟ್ಟಣಕ್ಕೆ ನಮ್ಮದಾದಂತಹ ದಾಯಾದಿಗಳು ಆ ದೇವತೆಗಳು ದಾಳಿಯನ್ನು ಮಾಡಿದ್ದಾರೆ, ಯುದ್ಧವನ್ನು ಮುಂದುವರಿಸುತ್ತಾ ಇದ್ದಾರೆ. ಈ ವಿಚಾರವನ್ನು ಅರಿತಂತಹ ನೀವು ಅವರನ್ನು ವಿರೋಧಿಸಬೇಕು ಎನ್ನುವ ಹಾಗೆ ಏಕಾಏಕಿಯಾಗಿ ಸೈನ್ಯವನ್ನು ಸಿದ್ಧಪಡಿಸಿದ್ದೀರಾ. ಚತುರಂಗ ಸೇನೆಯು ಸಿದ್ಧವಾಗಿದೆ. ಆದರೆ ಅಪ್ಪಯ್ಯ, ಏನು ನೀವೇ ಹೇಳಿದಂತಹ ವಿಚಾರ ಸಾಹಸ ಉದ್ಯೋಗಾದಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡೆವು ಅಂತಾದ್ರೆ ಯೋಚಿಸಿ ಸಮಾಲೋಚಿಸಿ ಒಂದು ಒಳ್ಳೆಯ ನಿರ್ಧಾರ
ಲಕ್ಷಣ. ಅದು ಹೌದು. ಮಹಾನ್ ವ್ಯಕ್ತಿಯಾಗಿರುವಂತಹ ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ಕೋಪದ ಬುದ್ಧಿಗೆ ನಾವು ಕೊಟ್ಟೆವು ಅಂತಾದ್ರೆ ಅಪಘಾತವಾಗುವುದು ಖಚಿತ. ಓಹೋ, ಹಾಗಿದ್ದರೆ ನೀವು ಆತುರವಾಗಿ ತೆಗೆದುಕೊಂಡಂತಹ ಈ ನಿರ್ಧಾರ ನಮಗೇನು ಅಪಘಾತ ಕಾದಿದೆ ಎನ್ನುವಂತಹ ಸೂಚನೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಬಲ್ಲಿರಾ? ಏನು ಅಪ್ಪಯ್ಯ, ಬಂದವ ಯಾರು? ಯಾರು? ದೇವತೆಗಳ ಜೊತೆಯಾಗಿ ಬಂದವ ಕಾರ್ತಿಕೇಯ. ಅವನ ವಿಚಾರವಾಗಿ ನೀವು ತಿಳಿದಿಲ್ಲವೇ? ಅವನು ಏನು ಮಹಾ ತರಕಾನೆ ನಾದ ಪೀಳು ರಣದಿ ಬೆಟ್ಟವೊಂದು ಕಾಣುತ್ತದಂತೆ. ಇನ್ನೇನು ಆ ಬೆಟ್ಟಕ್ಕೆ ಮುತ್ತಿಕ್ಕಬೇಕು ಎನ್ನುವ ಹಾಗೆ ಆಗಸವು ಗೋಚರವಾಗುತ್ತಾ ಇದೆ. ಹಾಗೆಂತ ಬೆಟ್ಟವನ್ನು ಏರಿದವನಿಗೆ ಆಗಸವನ್ನು ಮುಟ್ಟುವುದಕ್ಕೆ ಸಾಧ್ಯವೋ ಹೇಳು? ಹಾಗೆ ಆಯ್ತು ನಿನ್ನ ಕತೆ. ದೇವಾದಿ ದೇವತೆಗಳನ್ನು ಸೋಲಿಸಿದ್ದೇನೆ ಎನ್ನುವಂತಹ ನಿನ್ನ ತಲೆಗೇರಿದೆ ಅಂತ ನನಗೆ ಅನ್ನಿಸುತ್ತಾ ಇದೆ. ಇಲ್ಲವಾದಲ್ಲಿ ಆ ದೇವಸೇನ ಬಂದಿದ್ದಾನೆ, ಅವನ ಮಹತ್ವ ಏನು, ಅವನ ಪರಾಕ್ರಮ ಏನು ಎನ್ನುವುದನ್ನು ಅರಿಯದೆ ನೀನು ಯುದ್ಧಕ್ಕೆ ಸನ್ನದ್ಧನಾಗಿದ್ದೀಯ. ಅಪ್ಪಯ್ಯ, ಆ ತಾರಕಾರಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾನೆ ನಿನಗೆ ಗೊತ್ತಿರುವ ಹಾಗೆ. ನಮ್ಮಯ್ಯ ಚಿಕ್ಕಪ್ಪನಾದಂತಹ ತಾರಕಾಸುರ ಮಹಾಪರಾಕ್ರಮಿ ಇದ್ದಾನೆ. ತನ್ನದಾದಂತಹ ಸಾಮರ್ಥ್ಯದಿಂದ ಎದೆಯಾಳಿಗಳ ಎದೆಯಲ್ಲಿ ಗಡಗಡನೆ ನಡಗಿಸಬಲ್ಲಂತಹ ಸಮರ್ಥನಾದಂತಹ ತಾರಕಾಸುರ ಆ ದೇವಾದಿ ದೇವತೆಗಳನ್ನು ಬಡಿದಾಡಿಸಿ ತ್ರಿಜಗವನ್ನೇ ತನ್ನ ಹಿಡಿತದಲ್ಲಿರಿಸಿಕೊಂಡಂತಹ ಮಹಾಪರಾಕ್ರಮ ಇದ್ದಾನೆ. ಆದರೆ ಅಂತಹ ತಾರಕಾಸುರನನ್ನು ಯಾರು ಕೊಂದದ್ದು? ಈ ಶಿವಕುಮಾರನಾದಂತಹ ಕಾರ್ತಿಕೇಯ ಅಲ್ಲ. ಅವನಿಗೆ ವರ ಇತ್ತು, ಹೌದು, ಶಿವಕುಮಾರನಿಂದ ವರಣ ಎನ್ನುವ ಹಾಗೆಂತ ಇಷ್ಟು ವಯಸ್ಸಿನ ಬಾಲಕನಿಂದ ಮರಣ ಎನ್ನುವ ಹಾಗೆ ಎಲ್ಲಿಯೂ ಹೇಳಲಿಲ್ಲ. ಹಾಗಿರುತ್ತಾ ಕೇವಲ 7 ದಿವಸದ ಬಾಲನಿಂದ ನಮ್ಮಯ್ಯ ಹತನಾಗಿದ್ದಾನೆ. ಹಾಗಿದ್ದರೆ ತನ್ನ 7ನೇ ವಯಸ್ಸಿನಲ್ಲಿ ಸಮರ್ಥ ಎನ್ನುವಂತಹ ನೆಗಳ್ತೆಗೆ ಪಾತ್ರನಾದವ ಆತ
ಅಷ್ಟು ಮಾತ್ರ ಅಲ್ಲ, ಅವನದ್ದಾದಂತಹ ಶಕ್ತಿ ಏನು ಬಲ್ಲಿಯ ಏನು ದಾಯಕ ಸುಬ್ರಹ್ಮಣ್ಯ ಅವನು ಬೆಳೆದು ನಿಂತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವನದ್ದಾದಂತಹ ವಿಶೇಷತೆಗಳು ಏನು ಎನ್ನುವುದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಾಗುತ್ತದೆ. ಅಪ್ಪಯ್ಯ ಅಪ್ಪಯ್ಯ, ಆತ ಸಾಮಾನ್ಯನಲ್ಲ. ದೇವನಾದಂತಹ ಪರಮೇಶ್ವರನ ತೇಜಸ್ಸಿನಿಂದಾಗಿ ಉದ್ಭವಿಸಿದಂತಹ ದೇವಶಕ್ತಿ ಇದ್ದಾನೆ, ಆದಿಶಕ್ತಿ ಇದ್ದಾನೆ. ಅವನು ಭಕ್ತಾದಿಗಳಿಗೆ ಸರ್ವ ಕಷ್ಟವನ್ನು ನಿವಾರಿಸುವಂತಹ ದೇವತೆ ಅವನು. ಅಪ್ಪಯ್ಯ, ಅವನು ಸಾಮಾನ್ಯನಲ್ಲವೇ ಅಲ್ಲ. ಇಲ್ಲಿರುವಂತಹ ಸಾಗರವಾದಿಯಲ್ಲಿರುವಂತಹ ಈ ಭಕ್ತ ವೃಂದಕ್ಕೆ ಸದಾ ರಕ್ಷಣೆಯನ್ನು ಕೊಡುವಂತಹ ಹಿನ್ನೆಲೆಯನ್ನು ಇಟ್ಟುಕೊಂಡು ಇಲ್ಲಿ ಉದ್ಭವಿಸಿದ್ದಾನೆ. ಲೋಕ ಕಲ್ಯಾಣವೇ ಅವನ ಉದ್ದೇಶ. ಅಪ್ಪಯ್ಯ, ಈಗ ಈ ಕಾಲಕ್ಕೆ ನನ್ನ ಒಂದು ಕೊನೆಯ ಮಾತನ್ನು ನಡೆಸಿಕೊಡ್ತೀರೋ? ಏನು ಮಗ? ಕೇಳಿದರಂದದಿ ಕದನ ತಾತಯ್ಯ, ಮಾಧವಿನ ಸುಖದಲ್ಲ ನಿಜನರ. ಹೌದಪ್ಪಯ್ಯ, ನಾಥನನು ಗಾಯ ಸುರಂಗದನೇ ನೀತಿಯಿಂದನೆ ಕೇಳಿ, ನೀತಿಯಿಂದನೆ ಕೇಳಿ ತಾತ ಕೇಳಿದಂದದಿ ಕದನದ ಮಾತ ಬಿಡುದು ಗದಲ್ಲ ನಿಟ್ಟರ ನಾದನನುಗ ತಾತ ರಾಕ್ಷಸರ ಅಭ್ಯುದಯಕ್ಕೆ ಕಾರಣಕರ್ತನಾದಂತಹ ನೀನು ಈ ಕಾಲಕ್ಕೆ ಅವರ ಸರ್ವ ನಾಶಕ್ಕೆ ನಾಂದಿಯನ್ನು ಹಾಡಬಾರದು. ನೀನೇ ಹುಟ್ಟಿ ಬೆಳೆಸಿದಂತಹ ಈ
ರಾಕ್ಷಸ ಪಡೆಯ ಸರ್ವನಾಶಕ್ಕೆ ನೀನು ಕಾರಣೀಕರ್ತನಾಗಬಾರದು ಅಪ್ಪಯ್ಯ. ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಮೂರ್ಖರಂತಲ್ಲ ನಾವು. ಯೋಚಿಸಿ ಸಮಾಲೋಚಿಸಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂತಹ ವಿವೇಕಿಗಳು ನಾವಿದ್ದೇವೆ. ಹಾಗಾಗಿ ಹೇಳ್ತಾ ಇದ್ದೇನಪ್ಪಯ್ಯ, ನಮ್ಮದಾದಂತಹ ಈ ಸೈನ್ಯ ಪಡೆ, ಈ ದಾನವ ಕುಲ ಮತ್ತೆ ಉಳಿಯಬೇಕು, ಮತ್ತೆ ಬೆಳೆಯಬೇಕು ಅಂತಾದ್ರೆ ನಾವು ಯುದ್ಧಕ್ಕೆ ಹೋಗುವುದಲ್ಲಪ್ಪ. ಅಪ್ಪ, ಯಾರು ಯುದ್ಧಕ್ಕಾಗಿ ಬಂದಿದ್ದಾರೋ ಆ ದೇವಸೇನ, ಅವನನ್ನು ಭಕ್ತಿ ಪೂರ್ವಕವಾಗಿ ನಾವು ಪೂಜಿಸಬೇಕು. ನಾವು ಖಡ್ಗವನ್ನು ಹಿಡಿಯುವುದಲ್ಲ, ತನ್ನ ಕೈಗಳನ್ನು ಮುಗಿದು ಶಿರವನ್ನು ಬಾಗಿ ಅವನನ್ನು ದೇವ ಎನ್ನುವ ಹಾಗೆ ಒಪ್ಪಿದೆವು. ಆದರೆ ನೀನೇ ಕಟ್ಟಿ ಬೆಳೆಸಿದಂತಹ ಈ ದಾನವ ಕುಲ ಉಳಿಯುವುದಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ, ಆಯುಧವನ್ನು ಹಿಡಿಯುವುದಲ್ಲ, ಅವನ ಕಾಲುಗಳನ್ನು ಹಿಡಿದು ಶರಣಾಗಬೇಕಪ್ಪಯ್ಯ. ನಾಚಿಗೆ ಗಟ್ಟವ ಏನು ಎಲ್ಲಿ ಆಯಿತು ನಿನ್ನ ಪರಾಕ್ರಮ ಪರಿಣಾಮ? ಏನು ಮಾತನಾಡಿದೆ? ನಮ್ಮ ಕೈಯಿಂದ ಸಾಧ್ಯವಿಲ್ಲವ. ಅವನ ಕಾಲಿಗೆ ಬೀಳಬೇಕು. ಹೌದಪ್ಪಯ್ಯ, ಅಸಾಧ್ಯವಾದ ಮಾತು. ನಾವು ಉಳಿಯಬೇಕು, ಬ್ರಹ್ಮನ ವರ ಉಳಿಬೇಕು ಅಂತ ನಾವು ಹಾಗೆ ಮಾಡಲೇಬೇಕು. ಏನ್ ಹೇಳುತ್ತಾ ಇದ್ದಿ? ಹೌದಪ್ಪಯ್ಯ, ನಿನ್ನ ಕೈಯಲ್ಲಿ ಆಗುದಿಲ್ಲವೋ? ಆಗುದಿಲ್ಲವೋ? ಇಲ್ಲಪ್ಪ. ಹೋಗು, ಕೋಣೆಯ ಮೂಲೆಗೆ ಹೋಗಿ ಅಡುಗೆ ಮಾಡು. ಅಡುಗೆ ಮಾಡು. ಏನು ಪರಾಕ್ರಮದ ಬಗ್ಗೆ ಸಂಶಯವೇ? ನಿಜ ಅಪ್ಪಯ್ಯ, ನಾವು ಉಳಿಬೇಕು, ನಮ್ಮದಂತ ಕುಲ ಬೆಳೆಯಬೇಕು, ಅದು ಹೌದು ಎನ್ನುವಂತಹ ಉದ್ದೇಶದಿಂದ ಪುನೀತಿ ಮಾತನ್ನು ಹೇಳಿದ್ರೆ ನೀನು ಒಪ್ಪುವುದಿಲ್ಲ. ಹಾಗೆಂತ ನಿನ್ನ ಮಗನಾಗಿ ನಾನು ವಿರೋಧಿಸುವುದು ತರವಲ್ಲ. ಹಾಗಾಗಿ ಬಿಡು ಚಿಂತೆ, ಅಪ್ಪಣೆಯನ್ನು ಕೊಡು, ರಣವಿದ್ಯವನ್ನು ನೀಡು. ಹೋಗು ಮಗ, ಜಯಶೀಲನಾಗಿ ಬಾ, ಜಯಶೀಲನಾಗಿ ಬಾ. ನಾನೇ ಸರಿ. ನೀನು ಹೋಗು, ಓಹೋ. ಅಪ್ಪನನ್ನು ಕಳುಹಿಸು. ಎಲ್ಲ
ದೇವತೆಗಳ ಪಕ್ಷಪಾತಿಯಾಗಿ ಬಂದೆಯಾ? ಹಾ. ಹೌದೇನೋ? ಹೌದು. ನಮ್ಮ ಆರಾಧ್ಯ ದೇವನಾದಂತಹ ಪರಶಿವನ ಹಾ. ಮಗ ನೀನು. ಹೌದು. ನಿನ್ನ ಅಪ್ಪನನ್ನೇ ನಾವು ಪೂಜಿಸುವುದು. ಹಾ. ಹಾಗಿರುತ್ತಾ ನನಗೂ ನಿನಗೂ ಹಾ. ನಮ್ಮ ತಂದೆಗೋ ನಮ್ಮವರಿಗೋ ಹಾ. ನಿನ್ನಲ್ಲಿ ಯಾವುದೇ ತೆರನಾದಂತಹ ದ್ವೇಷ ಇಲ್ಲ. ಹಾಗಿದ್ದರೂ ಹಾ. ನಮ್ಮನ್ನು ಕೆಡವುವುದಕ್ಕೆ ಬೇಕಾಗಿ ನೀನೇ ಮುಂದೆ ಬಂದಿದ್ದೀಯಲ್ಲ. ಹೌದು. ಎಲ್ಲ ಹಾ. ನೀನು ಎಳೆಯವ, ಇನ್ನು ಹಲಕಾಳ ಹಾ. ಬಾಳಿ ಬದುಕು ಹಾ. ತೋರಿಸಬೇಕಾದವನು. ಹಾ. ಸುಮ್ಮನೆ ಹಿರಿಯರೊಡನೆ ಹಠ ಮಾಡಿ ಹಾ. ಹರಣವನ್ನು ಕಳೆದುಕೊಳ್ಳಬೇಡ. ಹಾ. ಹಾಗಾಗಿ ಜಾಗೃತೆಯ ಮಾತನ್ನೇ ಹೇಳ್ತಾ ಇದ್ದೇನೆ. ಏನು? ಈ ಸಂಗರ ಹಾ. ಸರಿಯಲ್ಲ. ಸುಮ್ಮನೆ ನಿನ್ನ ಬಿಡಾರಕ್ಕೆ ಹೋಗು.